ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಲವಣ ತೈಲಂ, ಉದಯಂ ದೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಹೋಳಿ ಹುಣ್ಣಿಮೆ ಪ್ರಯುಕ್ತ ವಿಶೇಷವಾದಂತಹ ಹುಣ್ಣಿಮೆ ಪೂಜಾನುಷ್ಠಾನವನ್ನು ಬಹಳ ಶಾಸ್ತ್ರೋಕ್ತವಾಗಿ ನಿರ್ವಹಿಸಲಾಯಿತು. ಪ್ರಥಮದಲ್ಲಿ ಉತ್ಸವ ಮೂರ್ತಿಯನ್ನು ಮಂದಿರದ ಆವರಣದಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ಮೆರವಣಿಗೆ ಕೂಡ ನಡೆಸಲಾಯಿತು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಯಾವುದೇ ಕಾರ್ಯಕ್ರಮದಲ್ಲಾದರೂ ಆದಿಪೂಜಿತನು ಅಗ್ರಗಣ್ಯನೂ ಆದಂತಹ ಮಹಾಗಣಪನ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಮಾಡತಕ್ಕಂಥದ್ದು, ಗಣಪನ ಪೂಜಾನುಷ್ಠಾನ ಮಾಡತಕ್ಕಂಥದ್ದು ಇವತ್ತಿನ ಕ್ರಮ. ಅಂದರೆ ಪ್ರತಿಯೊಂದು ಪೂಜಾನುಷ್ಠಾನದಲ್ಲೂ ಗಣಪತಿಯೇ ಅಗ್ರಗಣ್ಯ. ಗಣಪನ ಪ್ರಾರ್ಥನೆ ಮಾಡಿ ಗಣಪತಿಯ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಗಣಪತಿಯ ಪ್ರಾರ್ಥನೆ, ಗಣಪನ ಆಶೀರ್ವಾದದೊಂದಿಗೆ ಯಾವುದೇ ವಿಘ್ನಗಳು ಎದುರಾಗುವುದಿಲ್ಲ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ. ಹಾಗಾಗಿ ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡೋಣ. ಓಂ ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಂ ಭವಸ್ರವಸ್ರವರ್ಗಂ ಸ್ತಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀವನ್ಮಹಾದೇವಾಯ ನಮಃ. ಗಣಪತಿ ಪೂಜೆ, ಸಾಂಬ ಸದಾಶಿವನ ಅನುಗ್ರಹಕ್ಕಾಗಿ ಶಿವಾರಾಧನೆ, ಜೊತೆಗೆ ತಾಯಿ ದುರ್ಗಾಪರಮೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡಿ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪತಿಯ ಅನುಷ್ಠಾನ ಆಗಿದೆ. ಗಣಪತಿಯ ಪ್ರಸಾದವನ್ನು ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ಶ್ರೀ ಮಹಾಗಣಾಧಿಪತಿಯೇ ನಮಃ. ಗಣಪತಿಯ ಅನುಗ್ರಹದೊಂದಿಗೆ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಪ್ರಾರಂಭಿಕ ಕ್ಷಣದಲ್ಲಿ ಗಣಪತಿಯ ಆರಾಧನೆ ನಡೆಸ್ತಕ್ಕಂಥದ್ದು, ಗಣಪತಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಕ್ಕಂಥದ್ದು, ಮಾಡುವಂತಹ ಪೂಜಾನುಷ್ಠಾನಕ್ಕೆ ಸಂಪೂರ್ಣವಾದಂಥ ಫಲ ಸಿಕ್ಕಂಗೆ. ಹಾಗಾಗಿ ಗಣಪತಿಯ ಅನುಗ್ರಹ ಆಯಿತು. ಇನ್ನು ತಾಯಿಯ ದುರ್ಗಾಪರಮೇಶ್ವರಿಯ ಆರಾಧನೆ ಸಲ್ಲಿಸೋಣ. ಎಲ್ಲರೂ ದುರ್ಗಾಪರಮೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಿ. ಅಂದರೆ ತಾವೆಲ್ಲರೂ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗಾಪರಮೇಶ್ವರಿ ಆರಾಧನೆ ಮಾಡಲಿಕ್ಕಾಗಿ ದುರ್ಗಾ ಹವನಕ್ಕೂ ಮುನ್ನ ದುರ್ಗೆಯ ಮಹಾಮಂತ್ರವನ್ನು ಪಠಿಸ್ತಕ್ಕಂಥದ್ದು. ಓಂ ಜಾತವೇದಸೇ ಸರ್ವಾಮಸೋಮರಾದೀತೋರಿದಃ ದಿವೇದಃ ಪರಿಷದ ದುರ್ಗಾಡ ವಿಶ್ವರಾವೇ ವಸಂತಂ ದರ್ಶಾತ್ಮಿನಿ ತ್ವಾಮಂತ್ಯವರ್ಣಾಂತಮಸಾದ್ಯುನಂತೆ ಪೈನೋತ್ಕನೈಗನ್ಮಪರೇ ಸುಸ್ನಾನ್ ದುರ್ಗಾದೇಕಂ ಶರವರ್ಧಂ ಭವತೆ ಸುತರತಿರಲ್ಲಾ.
ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಮಹರ್ಷಿ ಮಂದಿರದಲ್ಲಿ ಹುಣ್ಣಿಮೆ ಪೂಜಾನುಷ್ಠಾನವನ್ನ ಹೇಗೆ ಬಹಳ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಲಾಗ್ತಿತ್ತು ಅಂತ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ದುರ್ಗಾ ಹೋಮಕ್ಕೆ ವಿಶೇಷವಾದಂತಹ ಚಾಲನೆಯನ್ನ ಕೂಡ ನೀಡಿದ್ರು. ಈ ಕಾರ್ಯಕ್ರಮವನ್ನು ಹೇಗೆ ನಿರ್ವಹಿಸಲಾಯಿತು ನೋಡೋಣ. ಹರಿಂಕಾರಾಸನ ಗರ್ಭೆದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣಿಂಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲ. ಪ್ರಶ್ನೆ ನಮ್ಮಿಂದ ಕೇಳತಕ್ಕಂಥದ್ದಾಗಲಿ, ನಾವು ಹೇಳುವಂತಹ ಉತ್ತರಕ್ಕಾಗಲಿ ಅದಕ್ಕಿಂತ ವಿಭಿನ್ನವಾಗಿ ನನ್ನ ಆರಾಧ್ಯ ದೇವತೆಯಾದಂತಹ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನ ಮನದಲ್ಲಿರ್ತಕ್ಕಂಥ ಮನದಾಸೆ ಏನಿದೆಯೋ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಕೋರಿಕೆಗಳೇನಿದೆಯೋ ಅದನ್ನು ತಾವೇ ಪ್ರಶ್ನೆ ಸಹಿತ ಕೇಳಬಹುದು. ಪ್ರಶ್ನೆ ಕೇಳಿದಾಗ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥ ರೀತಿಯೇ ಬಹಳ ವಿಭಿನ್ನ. ಅಂತಹ ವಿಶೇಷವಾಗಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನೂ ಮಾತಾಡಿಸ್ತಕ್ಕಂಥ ಕಲ್ಪವಲ್ಲಿಯಾಗಿ ತಾಯಿ ಲಲಿತಾ ರಾಜರಾಜೇಶ್ವರಿ ಇದ್ದಾಳೆ. ದೇವಿಯ ಆ ಪ್ರಸನ್ನತೆ, ದೇವಿಯ ಅಲಂಕಾರ, ದೇವಿಯ ದರ್ಶನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಈ ಶುಭ ದಿನ ಇವತ್ತು ಕಾಮ ಹುಣ್ಣಿಮೆ, ಕಾಮದಹನ ಹುಣ್ಣಿಮೆ ಇರ್ತಕ್ಕಂಥ ಈ ಶುಭ ದಿನ ವಿಶೇಷವಾಗಿ ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ನಡೀತಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ದುರ್ಗಾ ಹವನಕ್ಕೆ ಬಂದಿರತಕ್ಕಂಥ ಭಕ್ತರಿಗೂ ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಒಳ್ಳೆಯದಾಗಲಿ, ಶುಭ, ಸಂತೋಷ, ನಿಮ್ಮ ಮನೋಕಾಮನೆಗಳೆಲ್ಲವೂ ಸಹಿತ ಸಿದ್ಧಿಯಾಗಲಿ. ದೇವಿಯ ಆರಾಧನೆ ಶುಭ ಸಂಧ್ಯಾಕಾಲ ಪ್ರತಿ ಹುಣ್ಣಿಮೆಯಂತೆ ಇವತ್ತು ಸಹಿತ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಪಂಚ ಕಲಶಗಳ ಆರಾಧನೆ, ಕಲಶಗಳ ಆರಾಧನೆ, ಕಲಶ ಜಲದಲ್ಲಿರ್ತಕ್ಕಂಥ ಜಲಪ್ರೋಕ್ಷಣೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಪ್ರತಿ ವಾರ ಅಂದರೆ ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ಎಂದು ಪಂಚ ಕಲಶಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಪಂಚ ಕಲಶಗಳಲ್ಲಿ ಆರಾಧನೆ ಮಾಡಿ ಅದರಲ್ಲಿಷ್ಟು ವನಸಿರಿಗಳನ್ನು ಸಂಗ್ರಹಣೆ ಮಾಡಿ ವನಸಿರಿಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಜೊತೆಗೆ ದೇವಿಯ ಆ ಪ್ರಸನ್ನತೆ. ಯಾರೆಲ್ಲರಿಗೂ ಸರ್ಪದೋಷ ಆಗಲಿ, ನಾಗದೋಷ ಆಗಲಿ, ಅದು ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳಾಗಲಿ, ವಿವಾಹ ವಿಳಂಬ ಇರ್ಬೋದು ಅಥವಾ ಕುಟುಂಬದಲ್ಲಿ ಕಲಹ ಇರ್ಬೋದು, ಸಮಸ್ಯೆ ಎಂಬತಕ್ಕಂಥದ್ದು ಹಲವಾರಿದೆ. ಸಮಸ್ಯೆಗಳಿಗೊಂದು ಪರಿಹಾರ ಬೇಕಾಗಿದೆ. ಆ ಪರಿಹಾರಕ್ಕಾಗಿ ಈ ಒಂದು ಪಂಚ ಕಲಶದಲ್ಲಿರ್ತಕ್ಕಂತಹ ಕಲಶದಲ್ಲಿರ್ತಕ್ಕಂಥ ಜಲವನ್ನು, ಆ ಪುಣ್ಯ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ಮರುಕ್ಷಣ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ದೂರ ಎಂಬತಕ್ಕಂಥದ್ದು ಸಾಕಷ್ಟು ಆಧಾರಗಳಿದೆ. ಹಾಗಾಗಿ ನಾನಾ ವನಸಿರಿಗಳನ್ನು ಒಂದು ಕಡೆ ಸೇರಿಸಿ ಆ ವನಸಿರಿಗಳಲ್ಲಿರ್ತಕ್ಕಂಥ ಆ ಕಲಶದಲ್ಲಿರ್ತಕ್ಕಂಥ ವನಸಿರಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗಂಗಾ ಜಲವನ್ನು ಹಾಕಿ ಆ ಜಲಕ್ಕೆ ಒಂದಷ್ಟು ಶಕ್ತಿಯನ್ನು ವೇದ ಮಂತ್ರಗಳಿಂದ ಜಲಶಕ್ತಿಯನ್ನು ತುಂಬಿ ಆ ಜಲವನ್ನು ಪ್ರೋಕ್ಷಣೆ ಮಾಡತಕ್ಕಂಥ ಕಾಲ. ಹಾಗಾಗಿ ಇಂತಹ ಅದ್ಭುತವಾದಂತಹ ಸುಂದರವಾದ ಕ್ಷಣಕ್ಕೆ ಈ ಒಂದು ಕಲಶದ ತೀರ್ಥ ತೆಗೆದುಕೊಳ್ಳಿಕ್ಕೂ ಬಂದಿರತಕ್ಕಂಥ ಭಕ್ತರಿದ್ದಾರೆ. ಹಾಗೆ ಈ ತೀರ್ಥ ಒಂದು ವಾರದ ಮಟ್ಟಿಗೆ ಅಂದರೆ ಮುಂದಿನ 7 ದಿನಗಳು ಆಶ್ರಮದಲ್ಲಿರ್ತಕ್ಕಂಥದ್ದಿದೆ. ಮುಂದಿನ 7 ದಿನಗಳು ಆಶ್ರಮದಲ್ಲಿರ್ತಕ್ಕಂಥದ್ದಿದೆ. ಬರ್ತಕ್ಕಂಥ ಭಕ್ತರಿಗೆ ಈ ತೀರ್ಥವನ್ನು ಕೊಡುವಂಥದ್ದು ಆಗುತ್ತೆ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯತೀರ್ಥ ಜೊತೆಗೆ ಈ ಶುಭ ಸಂಧ್ಯಾಕಾಲ ಚಂದ್ರನ ಈ ಒಂದು ಬೆಳಕಲ್ಲಿ, ಚಂದ್ರನ ತಂಪಾದಂಥ ಈ ಗಾಳಿಯಲ್ಲಿ ವಿಶೇಷವಾಗಿ ದುರ್ಗಾ ಹವನವನ್ನು ನಡೆಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್.
ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗಾ ಪರಮೇಶ್ವರಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡಿ ನಿಮ್ಮೊಳಗಿರ್ತಕ್ಕಂತಹ ದುಃಖಗಳನ್ನು ದೂರ ಮಾಡಿಕೊಳ್ಳಿ. ಹವನದಲ್ಲಿ ಪ್ರತಿಯೊಬ್ಬರು ಉಚ್ಚರಿಸಬೇಕಾಗಿರ್ತಕ್ಕಂತಹ ಹೇಳುವಂಥ ಮಂತ್ರ ಓಂ ದುಂ ದುರ್ಗಾಯೇ ನಮಃ. ಇದು ದುರ್ಗಾ ಮಂತ್ರ. ಆದರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಗ್ನಿ ಪ್ರತಿಷ್ಠಾಪನೆಯಾದ ನಂತರ ಮೊದಲು ಅಗ್ರಗಣ್ಯನೂ ಆದಿಪೂಜಿತನೂ ಆಗಿರ್ತಕ್ಕಂಥ ಗಣಪನ ಹವನವಿದೆ. ಈ ಗಣಪನ ಹವನದಲ್ಲಿ ನಿಮ್ಮ ಮಂತ್ರ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಗಣಪತಿಯ ಮಂತ್ರವನ್ನು ಉಚ್ಚರಿಸಿ. ಅದಾದ ನಂತರ ಸಾಂಬ ಸದಾಶಿವ, ಗಣಪತಿ, ಶಿವ, ದುರ್ಗೆ ಈ ಮೂರು ವಿಶೇಷವಾಗಿರ್ತಕ್ಕಂಥ ದೇವತೆಗಳ ಹವನವನ್ನು ಇವತ್ತು ನಡೆಸೋಣ. ಜೊತೆಗೆ ಕಾಮದಹನ ಇದೆ. ಆ ಕಾಮನ ದಹನ ಮಾಡತಕ್ಕಂಥದ್ದು. ಕಾಮದಹನದ ಈ ಹುಣ್ಣಿಮೆಯ ಈ ಶುಭ ಸಂದರ್ಭ, ಹುಣ್ಣಿಮೆಯಲ್ಲಿ ನಡೀತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ ಮಹರ್ಷಿ ಮಂದಿರದಲ್ಲಿ ಅದ್ಭುತವಾಗಿ ನಡೀತಾ ಇದೆ. ಓಂ ಶ್ರೀಯದ ಗಣಪತೆ ಗಣೇಶತ್ವಾ ಮಹಾಪ್ರಥಮಂ ಕವೇನಾನ್ನರತೆ ತತ್ರೇತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್. ಮಹಾಗಣಾಧಿಪತಿಯೇ ನಮಃ. ಯಜಮಾನಸ್ಯ ಯಜಮಾನ್ಯಾಃ ಕುಟುಂಬ ಪರಿವಾರವರ್ಗಾಣಾಂ ಮಹಾಗಣಪತಿ ಅನುಗ್ರಹ ಪ್ರಸಾದ ಪರಿಪೂರ್ಣತಾ ಸಿದ್ಧಿರಸ್ತು. ಇವತ್ತು ನಡೆದಿರತಕ್ಕಂತಹ ಈ ದುರ್ಗಾ ಹವನದಲ್ಲಿ ಮೊದಲು ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಷ್ಠಾನ, ಗಣಪನಿಗೆ ವಿಶೇಷವಾಗಿ ಸಲ್ಲಿಸಿರ್ತಕ್ಕಂಥ ಹವನದ ಮಹಾಮಂತ್ರ ತಮ್ಮೆಲ್ಲರಿಗೂ ಶ್ರೇಯಸ್ಸುಂಟು ಮಾಡಲಿ, ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ತಾವೇನೆಲ್ಲ ಸಂಕಲ್ಪ ಮಾಡ್ತಿದ್ದೀರಿ ಈ ಯಜ್ಞ ಕಾರ್ಯದಲ್ಲಿ ಯಜ್ಞೇಶ್ವರನ ಕಂಡೊಡನೆ ನೀವು ಮಾಡುವಂಥ ಸಂಕಲ್ಪ ಧರ್ಮ ಮಾರ್ಗದಲ್ಲಿದ್ದರೆ ನಿಮ್ಮ ಸಂಕಲ್ಪ ಶೀಘ್ರದಲ್ಲೇ ಕಾರ್ಯಸಿದ್ಧಿಯಾಗುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾಗಿ ಹಲವಾರು ರೀತಿ ಪೂಜೆಗಳು ಮಾಡಲಿಕ್ಕೂ, ಒಂದು ಯಜ್ಞೇಶ್ವರನ ಆವಾಹನೆ ಮಾಡಿ ಯಜ್ಞವನ್ನು ನಡೆಸಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ಯಜ್ಞೇಶ್ವರನ ಸಮ್ಮುಖದಲ್ಲಿ ಅಂದರೆ ಅಗ್ನಿಯ ಸಮ್ಮುಖದಲ್ಲಿ ದೇವತೆಗಳನ್ನು ಆವಾಹನೆ ಮಾಡ್ತಕ್ಕಂಥದ್ದು, ಗಣಪತಿಯನ್ನು ಕರೀತಕ್ಕಂಥದ್ದಾಗಲಿ, ದುರ್ಗೆಯನ್ನು ಕರೀತಕ್ಕಂಥದ್ದಾಗಲಿ, ದುರ್ಗೆಗೆ ಕೊಡ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ದ್ರವ್ಯಗಳಾಗಲಿ ಇದೆಲ್ಲವೂ ಸಹಿತ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಯಜ್ಞಗಳಿಗೆ ವಿಶೇಷವಾಗಿರ್ತಕ್ಕಂಥ ಹೊತ್ತಿದೆ. ಯಜ್ಞಗಳು ಎಲ್ಲಿ ನಡೆಯುತ್ತೋ ಅಲ್ಲಿ ದರ್ಶನ ಮಾತ್ರದಲ್ಲೇ ತಮ್ಮ ತಮ್ಮ ಪಾಪಕರ್ಮಗಳು ದೂರ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಹೇಳಿದೆ. ಜೊತೆಗೆ ಋಷಿಮುನಿಗಳ ವಾಕ್ಸಿದ್ಧಿಯೂ ಹಾಗೇ ಇದೆ. ಹಾಗಾಗಿ ತಾವೆಲ್ಲರೂ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಗಣಪನ ಪ್ರಾರ್ಥನೆ ಮಾಡ್ತಿದ್ರಿ. ಗಣಪನ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಇರಲಿ. ಶತಮಾನಂ ಭವತಿ ಶತಾಯ ಪರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತೆ. ಪ್ರತಿಯೊಬ್ಬರ ಜಾತಕದಲ್ಲೂ ಇರ್ತಕ್ಕಂಥ ಗ್ರಹದೋಷಗಳು ದೂರ ಆಗಬೇಕಾದ್ರೆ ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಬೇಕು. ಅದಕ್ಕಾಗಿ ಪ್ರಥಮದಲ್ಲಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡೋಣ. ಓಂ ಆ ಕೃಷ್ಣೇನ ಋತುತಾ ವರ್ತಮಾನೋ ನಿವೇಶನ್ ನಮತಂ ಮರ್ತೇಂಚ ಹಿರಣ್ಯೇನ ಸಂವಿತಾರತೆ ಸೂರ್ಯಗ್ರಹಾಯ ನಮಃ.
ಹುಣ್ಣಿಮೆ ಪ್ರಯುಕ್ತ ಹೋಳಿ ಹುಣ್ಣಿಮೆಯ ವಿಶೇಷ ಪೂಜಾನುಷ್ಠಾನವನ್ನು ಹೇಗೆ ನಿರ್ವಹಿಸಲಾಗ್ತಿತ್ತು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರ್ಥದಲ್ಲಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಅಂತ ನೋಡ್ತಾ ಇದ್ದೀವಿ. ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾಮಧನದ ವಿಶೇಷ ಪೂಜೆಯನ್ನು ಇಲ್ಲಿ ನಿರ್ವಹಿಸಲಾಯಿತು. ಈ ಪೂಜಾನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಲಾಯಿತು ನಾವೀಗ ನೋಡೋಣ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಕಾಮದಹನ, ಕಾಮನ ಹುಣ್ಣಿಮೆ ಇವತ್ತಿನ ದಿವಸ ಈ ತರಹ ಕಾಮನ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ. ಅಂದು ಶಿವನ ಕೋಪಕ್ಕೆ ಗುರಿಯಾಗಿ ಕಾಮದಹನ ಆಯಿತು. ಅದರ ಪ್ರತೀತಿಯಾಗಿ ಪ್ರತಿ ವರ್ಷ ಈ ಪ್ರಕಾರವಾಗಿ ಪ್ರತಿಯೊಂದು ಪ್ರಾಂತ್ಯಗಳಲ್ಲೂ ಕಾಮನ, ಯಾಕೆಂದರೆ ಮನೇಲಿರ್ತಕ್ಕಂತಹ ಗಂಡು ಮಕ್ಕಳು ಬೆಳಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡಿ ಸುತ್ತಮುತ್ತ ಇರತಕ್ಕಂತಹ ವಾಸ್ತುಗಳೊಳಗೆ ಹೋಗಿ ಅಲ್ಲಿ ಎಲ್ಲರೂ ಕೊಡ್ತಕ್ಕಂಥ ಸೌದೆ ಆಗಲಿ ಅಥವಾ ಅವ್ರು ಕೊಡ್ತಕ್ಕಂಥ ಪದಾರ್ಥಗಳು ಎಲ್ಲವನ್ನು ತಂದು ಒಂದು ಕಡೆ ಸೇರಿಸಿ ಈ ಪ್ರಕಾರ ಕಾಮದಾನ ಮಾಡ್ತಕ್ಕಂಥದ್ದು ಇಂದಿಗೂ ಪದ್ಧತಿ ಇದೆ. ಇದು ಹಳ್ಳಿಗಳಲ್ಲಿ ಜಾಸ್ತಿ ನಡೆಯುತ್ತೆ, ಹಳ್ಳಿಗಳಲ್ಲಿದೆ ಮತ್ತು ಪಟ್ಟಣದಲ್ಲೂ ಇದೆ. ಆದರೆ ಪಟ್ಟಣಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಮೊಬೈಲ್ ಕೈಲಿರೋದ್ರಿಂದ ಈ ಪದ್ಧತಿ, ಈ ಆಚಾರ ವಿಚಾರಗಳು ಎಲ್ಲವೂ ಮರೆತಂತಾಗಿದೆ. ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಮೂಲಾರ್ಥಗಳಿದೆ. ಒಂದೊಂದರ ವಿಶೇಷತೆ, ಒಂದೊಂದರ ಒಂದು ಅರ್ಥಗರ್ಭಿತವಾದಂಥ ವಿಚಾರಗಳನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕು. ಹಾಗಾಗಿ ಇವತ್ತು ತಾಯಿಯ ಸಾನ್ನಿಧ್ಯದಲ್ಲಿ ಇವತ್ತು ಕಾಮದಹನದ ಈ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರ ಮನಸ್ಸಲ್ಲೂ ಆಸೆ, ಆಕಾಂಕ್ಷೆ ಮತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಯಶಸ್ಸು ಎಲ್ಲರಿಗೂ ಸಿಗಲಿ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ನಮಃ.
ಮಂದಿರದಲ್ಲಿ ನಡೆದಂತಹ ದುರ್ಗಾ ಹವನ, ಕಾಮದಹನ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಪಂಚ ಕಳಶಾರಾಧನೆ. ಆ ಕಳಶಾರಾಧನೆ ನಂತರ ಆ ಕಳಶ ಜಲವನ್ನು ಪ್ರೋಕ್ಷಣೆ ಮಾಡಿಕೊಳ್ಳತಕ್ಕಂಥದ್ದು. ಆ ಪ್ರೋಕ್ಷಣೆಯ ಮೂಲಾರ್ಥವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳಾಗಲಿ, ಜಾತಕದಲ್ಲಿ ಸಂಭವಿಸ್ತಕ್ಕಂಥ ದೋಷ ಆಗಲಿ, ಅಥವಾ ಯಾವುದೇ ಒಂದು ಕೆಡಕು ದೋಷ ಇದ್ದರೂ ಅದರಲ್ಲೂ ವಿಶೇಷವಾಗಿ ಸೌದತ್ತಿ ಯಲ್ಲಮ್ಮಳ ಆ ವಿಶೇಷವಾದಂಥ ಮಹಾಪ್ರಸಾದ, ಆ ಮಹಾಪ್ರಸಾದವನ್ನು ಶಿರದ ಮೇಲಿಟ್ಕೊಂಡು ಆ ಕಳಶ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡಾಗ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಎಂಬತಕ್ಕಂಥದ್ದು ಸಾಕಷ್ಟು ಆಧಾರಗಳಿದೆ. ಹಾಗಾಗಿ ಮಹರ್ಷಿ ಮಂದಿರದಲ್ಲಿ ಇವತ್ತು ನಡೆದಂಥ ಈ ಅದ್ಭುತವಾದಂಥ ಕಾರ್ಯಕ್ರಮ, ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರು, ಜೊತೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು, ಹಾಗೆ ಈ ಒಂದು ಮಹಾಪ್ರಸಾದವನ್ನು ತಾವು ಸಹಿತ ತಮ್ಮ ಮನೆಗಳಲ್ಲಿ ಪ್ರೋಕ್ಷಣೆ ಮಾಡಿಕೊಳ್ಬಹುದು. ಹಾಗಾಗಿ ಈ ಒಂದು ವಾರದ ಮಟ್ಟಿಗೆ ಇಲ್ಲಿರ್ತಕ್ಕಂಥ ತೀರ್ಥವನ್ನು ತಾವು ತೆಗೆದುಕೊಳ್ಬೋದು. ಅದಕ್ಕೊಂದು ವ್ಯವಸ್ಥೆ ಇದೆ. ಆದರೂ ಇವತ್ತು ಬಂದು ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ದರ್ಶನ ಮಾಡಿದ್ದೀರಿ. ಹಾಗೆ ಮನೆಯಲ್ಲೇ ಕೂತು ಮಹರ್ಷಿ ಮಂದಿರದಲ್ಲಿ ನಡೆದಿರ್ತಾ ಈ ಕಾರ್ಯಕ್ರಮವನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ.
ಪರ್ವತ ಮಲ್ಲಿಕಾರ್ಜುನ ಸಮಯ ಸಮೇತ ಶ್ರೀ ಶಾಕಾಂಬರಿ ಶ್ರೀ ಬನಶಂಕರಿ ಎಂಬ ದೇವತಾಭ್ಯೋ ನಮಃ. ತಾಯಿ ಬನಶಂಕರಮ್ಮನವರ ಬ್ರಹ್ಮರಥೋತ್ಸವ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ವಿಶೇಷವಾಗಿ ನಡೀತಾ ಇದೆ. ಸಾಕಷ್ಟು ಜನ ಭಕ್ತನ ಒಳಗೊಂಡಿರ್ತಕ್ಕಂಥ ತಾಯಿ ಬನಶಂಕರಿಯ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿರ್ತಕ್ಕಂತಹ ದೇವಿಯ ಒಂದು ಉಪಾಸನೆ ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹದ್ದು. ರಥೋತ್ಸವ ಕಾಲ ಅಂದು ಬಾದಾಮಿ ಕ್ಷೇತ್ರದಿಂದ ಇಲ್ಲಿಗೆ ಎತ್ತಿನ ಗಾಡಿಯಲ್ಲಿ ಬಂದಂಥ ತಾಯಿ ಇವತ್ತು ಬೃಹತ್ ಮಟ್ಟದ ಆಲಯ ಆಗಿದೆ. ಬರ್ತಕ್ಕಂಥ ಭಕ್ತರನ್ನು ಹರಿಸುವಂಥದ್ದಾಗಿದೆ. ಭಗವತಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ ಒಂದು ಸಂಕಲ್ಪವನ್ನು ಮಾಡೋಣ. ತಾಯಿಯಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋಣ. ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥ ತಾಯಿ ಬನಶಂಕರಮ್ಮನವರ ಬ್ರಹ್ಮರಥೋತ್ಸವ. ಬನಶಂಕರಮ್ಮನವರ ಬ್ರಹ್ಮರಥೋತ್ಸವಕ್ಕೆ ಬಂದಿರತಕ್ಕಂಥ ಭಕ್ತ ಸಾಗರ ಸಾಕಷ್ಟು ಜನ. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರಲ್ಲಿ ಎಲ್ಲರಿಗೂ ಸಹಿತ ಅನ್ನಪ್ರಸಾದ, ದೇವಾಲಯದಲ್ಲೂ ಮಹಾಪ್ರಸಾದ ಇದೆ. ಜೊತೆಗೆ ಹೊರಗಡೆ ಸಹಿತ ಈ ಥರ ಅರವಂಟಿಕೆ ಸೇವೆ ಅಥವಾ ಅನ್ನದಾಸ ಸೇವೆ, ಈ ವಿಶೇಷವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದಿರ ರಾಜ್ಯದಲ್ಲಿ ಇಂತಹ ಒಂದು ಧಾರ್ಮಿಕವಾದಂತಹ ಸೇವೆ, ಜೊತೆಗೆ ರಥೋತ್ಸವ ಕಾಲ, ಭಾಳ ದೂರ ಬಾರದಿಂದ ಬರ್ತಕ್ಕಂಥ ಭಕ್ತ ಮಹಾಶಯರಿಗೆ ಅನ್ನಪ್ರಸಾದ ಬೇಕು, ಶುದ್ಧಿ ಇರಬೇಕು, ಅನ್ನ ಆಹಾರ ಎಲ್ಲರಿಗೂ ಸಿಗುವಂಥದ್ದಾಗಬೇಕು. ರಥೋತ್ಸವ ಕಾಲ ತಾಯಿ ರಥದ ಮೇಲಿದ್ದಾಳೆ. ಬರ್ತಕ್ಕಂತಹ ಭಕ್ತರು ಅಮ್ಮನವ್ರನ್ನ ದರ್ಶನ ಮಾಡ್ತಿದ್ದಾರೆ. ದರ್ಶನ ಅಲ್ಲಾಗಬೇಕು, ಪ್ರಸಾದ ಇಲ್ಲಾಗಬೇಕು. ಹಾಗೆ ನನ್ನ ಆತ್ಮೀಯರಾದಂತಹ ರಾಜುರವರು ಸಹಿತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಬನಶಂಕರಿ ದೇವಸ್ಥಾನದಲ್ಲಿ ಇವತ್ತು ನೆನ್ನೆಲ್ಲ ಈ ಜನಸಾಗರ ನಿರಂತರವಾಗಿ
ಪ್ರತಿ ಶುಕ್ರವಾರ, ಭಾನುವಾರ ಮತ್ತು ಮಂಗಳವಾರ ಈ 3 ದಿನಗಳ ಸಹಿತ ಅಮ್ಮನವರಿಗೆ ನಿಂಬೆಹಣ್ಣಿನ ದೀಪದಾರ್ತಿ ಸಹಿತ ಬಹಳ ಅದ್ಧೂರಿಯುತವಾಗಿರುತ್ತೆ. ಹಾಗೆ ಅದ್ಭುತವಾದಂತಹ ಅಲಂಕಾರ, ರಥದ ಮೇಲೆ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ತಾಯಿಯ ದರ್ಶನ, ಇದೆಲ್ಲ ನೋಡೋದು 2 ಸೌಭಾಗ್ಯ. ಈ ಸೌಭಾಗ್ಯ ತಾವೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡ್ತಿದ್ದೀರಿ. ಸಮಸ್ತ ವೀಕ್ಷಕ ಬಂಧುಗಳಿಗೂ ತಾಯಿ ಬನಶಂಕರಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ದೇವಿನ ಪ್ರಾರ್ಥನೆ ಮಾಡೋಣ, ಅಮ್ಮನವರಿಗೆ ನೈವೇದ್ಯ ಮಾಡೋಣ. ನೈವೇದ್ಯ ಪ್ರಸಾದವನ್ನು ಭಕ್ತರಿಗೆ ಹಂಚೋಣ. बोलो बनशंकरी माता की, बोलो बनशंकरी माता की, बोलो बनशंकरी माता की. ಬನದ ಹುಣ್ಣಿಮೆಯ ಪ್ರಯುಕ್ತ ಅದ್ಧೂರಿ ರಥೋತ್ಸವವನ್ನ ಹೇಗೆ ಆಚರಿಸಲಾಯಿತು ಬನಶಂಕರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ಅಂತ ನಾವು ನೋಡ್ತಾ ಇದ್ವಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುಜ್ ಅವರು ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೂಡ ನೀಡಿದರು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಡಾಕ್ಟರ್ ವಿಷ್ಣುವರ್ಧನ್ ಭುವನೇಶ್ವರಿ ಸಂಘದ ವತಿಯಿಂದ ತಾಯಿ ಬನಶಂಕರಮ್ಮನವರ ಬ್ರಹ್ಮ ರಥೋತ್ಸವ ಕಾಲದಲ್ಲಿ ಇಲ್ಲಿಂದಲೂ ಸಹಿತ ಒಂದು ಪಲ್ಲಕ್ಕಿ ಉತ್ಸವ. ಈ ತಾಯಿ ದೇವಾಲಯದಲ್ಲಿ ಮಾತ್ರವಲ್ಲ, ದೇವಾಲಯದಿಂದ ಹೊರಭಾಗದಲ್ಲೂ ಸಾಕಷ್ಟು ಜನ ಭಕ್ತರ ಮನೆಗಳಿದ್ದಾರೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ಕೆಲವಷ್ಟು ವಾಸ್ತುಗಳಲ್ಲಿ ವಿಗ್ರಹ ರೂಪದಲ್ಲೂ ಪೂಜಿಸ್ತಾಳೆ. ಹಾಗೆ ಈ ಭಾಗದಲ್ಲಿ ನಾಗರಾಜ್ ಮಾಡ್ತಕ್ಕಂಥ ಸೇವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾಯಿನ ವಿಶೇಷವಾಗಿ ಸೇವೆ ಮಾಡಬೇಕು. ವರ್ಷಕ್ಕೊಂದು ಆವರ್ತಿ ನಡೀತಕ್ಕಂತಹ ಬ್ರಹ್ಮರಥೋತ್ಸವ ಕಾಲದಲ್ಲಿ ನಮ್ಮ ನಾಗರಾಜು ಮತ್ತು ಅವನ ಸ್ನೇಹಿತರು ಎಲ್ಲರೂ ಸೇರಿ ಅಮ್ಮನವ್ರಿಗೆ ಒಂದು ಹೂವಿನ ಪಲ್ಲಕ್ಕಿ ಮಾಡಿ ಸಂಜೆ ತನಕ ಅಮ್ಮನವರ ಉತ್ಸವ ನಡೆಸ್ತಾರೆ. ಹಾಗೆ ಸಾರಕ್ಕಿಯಿಂದ ಹಿಡಿದು ತಾಯಿ ಬನಶಂಕರಿಯ ಸಾನ್ನಿಧ್ಯದವರೆಗೂ ಈ ಉತ್ಸವ ಈಗ ಹೊರಡುತ್ತೆ. ಅದಕ್ಕೂ ಮುನ್ನ ತಾಯಿಗೊಂದು ಪ್ರಾರ್ಥನೆ ಮಾಡೋಣ. ಏನೇ ಆದರೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಅದ್ಭುತವಾದಂತಹ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನೋಡೋದೇ ಒಂದು ಆನಂದ. ಈ ಕಾರ್ಯಕ್ರಮವನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ನೋಡ್ತಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ತಾಯಿ ಬನಶಂಕರಮ್ಮನವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಬಹಳ ವಿಶೇಷವಾಗಿ ಹುಣ್ಣಿಮೆಯ ಈ ಒಂದು ಪರ್ವಕಾಲದಲ್ಲಿ ತಾಯಿಯ ರಥೋತ್ಸವದ ಸಮಯದಲ್ಲಿ ಇವತ್ತಿನ ದಿವಸ ಸಾರಕ್ಕಿಯಿಂದ ಹಿಡಿದು ಬನಶಂಕರಿ ದೇವಿಯ ಸಾನ್ನಿಧ್ಯದವರೆಗೂ ಕೂಡ ಬಹಳ ವಿಜೃಂಭಣೆಯಿಂದ ಬಹಳ ಅದ್ಧೂರಿಯಾಗಿ ಇಲ್ಲಿಂದಲೂ ಕೂಡ ಒಂದು ಉತ್ಸವದ ರೀತಿಯಲ್ಲಿ ತಾಯಿ ಅಲ್ಲಿ ತಲುಪ್ತಕ್ಕಂಥದ್ದಿರುತ್ತೆ. ಬಹಳ ವಿಶೇಷವಾಗಿ ನಮ್ಮ ಸಾರಕ್ಕಿ ನಾಗ ಅಂತಲೇ ಒಂದು ಹೆಸರಾಗಿರ್ತಕ್ಕಂಥ ನಾಗರಾಜ್ರವರು ಈ ಒಂದು ಕಾಯಕವನ್ನು ಮಾಡ್ತಾ ಇದ್ದಾರೆ. ನಾಗರಾಜ್ರವರು ಅವರ ಸಹಬಂಧುಗಳೆಲ್ಲರೂ ಸೇರಿ ಈ ಒಂದು ಮಹಾ ಕಾಯಕವನ್ನು ಮಾಡ್ತಾ ಇದ್ದಾರೆ. ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಬನಶಂಕರಿ ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ಸಿಗಲಿ. ಬಹಳ ವಿಶೇಷವಾಗಿ ಪ್ರಾರಂಭದ ಹಂತದಲ್ಲೇ ನಮಗೂ ಒಂದು ಸೌಭಾಗ್ಯ ಸಿಕ್ಕಿದೆ. ತಾಯಿಗೆ ಮೊದಲು ಇಲ್ಲಿ ಆರಾಧನೆಯನ್ನು ಮಾಡಿ ಇದಾದ ಮೇಲೆ ಇಲ್ಲಿಂದ ಪ್ರಯಾಣವನ್ನು ಬೆಳೆಸ್ತಾ ಇರತಕ್ಕಂಥದ್ದಿದೆ. ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿ
ದುರ್ಗಾಣಿ ವಿಶ್ವಾನಾವೇವ ಸಂಧು ನುರಿತಾತ್ಯಗ್ನಿ ಗೌರೀರ್ಮಮಾಯ ಸಲಿಲಾ ನಕ್ಷತ್ರದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದೇನೋಪದೇ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋವನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಜಗನ್ಮಾತೆಯಾದಂಥ ಆದಿಶಕ್ತಿ ಶ್ರೀ ಬನಶಂಕರಮ್ಮನವರ ಬ್ರಹ್ಮರಥೋತ್ಸವಕ್ಕೆ ಲಕ್ಷಾಂತರ ಜನ ಭಕ್ತರು ಆಗಮಿಸುತ್ತಿದ್ದಾರೆ. ಎಲ್ಲ ಭಕ್ತ ಸಮೂಹದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಕಾಯಕ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಅನುಗ್ರಹ ಸಿಗಲಿ. ರಾಜ್ಯದಾದ್ಯಂತ ಬಂದೊದಗಿರ್ತಕ್ಕಂಥ ಎಂತಹ ರೋಗ ಲಕ್ಷಣಗಳಿದ್ದರೂ ಎಲ್ಲವೂ ದೂರ ಆಗಲಿ, ಎಲ್ಲರೂ ಆರೋಗ್ಯವಂತವಾಗಿರುವಂಥದ್ದಾಗಲಿ. ಜೊತೆಗೆ ಭಾರತ ದೇಶ ಸದಾಕಾಲ ಸಮೃದ್ಧಿತನವಾಗಿರಲಿ. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ ಇಲ್ಲೂ ಸಹಿತ ಒಂದು ಸಂಕಲ್ಪವನ್ನು ಮಾಡಿಸೋಣ, ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಭಗವತಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ದೇವನಹಳ್ಳಿಯ ವಿಜಯಪುರ ರಸ್ತೆಯಲ್ಲಿ ಇರುವಂತಹ ಗೀತಾ ಕನ್ವೆನ್ಷನ್ ಹಾಲ್ನ ಉದ್ಘಾಟನಾ ಸಮಾರಂಭಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ತೆರಳಿದ್ರು. ಈ ಕಾರ್ಯಕ್ರಮವನ್ನು ಹೇಗೆ ನಿರ್ವಹಿಸಲಾಯಿತು ಅನ್ನೋದನ್ನ ನಾವೀಗ ನೋಡೋಣ.
ಕನ್ವೆನ್ಷನ್ ಹಾಲ್, ಗೀತಾ ಕನ್ವೆನ್ಷನ್ ಹಾಲ್ ಉದ್ಘಾಟನಾ ಸಮಾರಂಭ ಭಾಳಷ್ಟು ಅರ್ಥಪೂರ್ಣವಾಗಿ ಸಾಧು ಸಂತರನ್ನು, ಗುರುಗಳನ್ನು, ಹಾಗೆ ಇಷ್ಟು ಜನ ಸುಮಂಗಲೆಯರನ್ನು ಎಲ್ಲರನ್ನೂ ಕರೆಸಿ ಈ ಮಂಗಳ ಕಾರ್ಯವನ್ನು, ಈ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭವನ್ನು ಬಹಳ ಅರ್ಥಪೂರ್ಣವಾಗಿ ಕಳಶಾರಾಧನೆ, ನವಗ್ರಹ, ಆದಿತ್ಯಾದಿ ನವಗ್ರಹ ಕಳಶಾರಾಧನೆಯೊಂದಿಗೆ ವಾಸ್ತು, ನವಗ್ರಹ, ಮಹಾಮೃತ್ಯುಂಜಯ ಹಾಗೂ ಧನ್ವಂತರಿಯೊಂದಿಗೆ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಾದಿಗಳನ್ನು ಎಲ್ಲವನ್ನೂ ಸಹಿತ ಬಹಳ ಅಚ್ಚುಕಟ್ಟಾಗಿ ನಡೆಸಿ ನನ್ನ ಆತ್ಮೀಯರಾದಂತಹ ಶ್ರೀಮತಿ ಶ್ರೀ ಧನಲಕ್ಷ್ಮಮ್ಮ ಮತ್ತು ಶ್ರೀ ವಿ ಕೃಷ್ಣಪ್ಪರವರು BVK ಗ್ರೂಪ್ಸ್ ಇವರ ವತಿಯಿಂದ ನೂತನವಾಗಿ ನಿರ್ಮಾಣವಾಗಿ ಉದ್ಘಾಟನೆಗೊಂಡಿರತಕ್ಕಂತಹ ಗೀತಾ ಕನ್ವೆನ್ಷನ್ ಹಾಲಿನ ಇವತ್ತು ಲೋಕಾರ್ಪಣೆಯಾಗಿದೆ. ವಿವಾಹಕ್ಕೂ, ಶುಭ ಕಾರ್ಯಗಳಿಗೂ, ಶುಭ ಸಮಾರಂಭಕ್ಕೂ ವಾಸ್ತುಬದ್ಧವಾಗಿ ಮಂಗಳ ಕಾರ್ಯಗಳಿಗೆ ವಿಶೇಷವಾಗಿ ಹೇಳಿ ಮಾಡಿಸಿದಂಥ ಈ ಒಂದು ವಿಶೇಷವಾದಂತಹ ಕಲ್ಯಾಣ ಮಂಟಪ, ಈ ಮಂಟಪದಲ್ಲಿ ನಡೀತಕ್ಕಂಥ ವಿವಾಹಗಳು, ಮದುವೆ, ಮಂಜಿ, ನಾಮಕರಣ, ಗೃಹಪ್ರವೇಶ ಏನೇ ಕಾರ್ಯಕ್ರಮದ ಒಂದು ಸಡಗರ ಸಂಭ್ರಮ ಇದ್ದರೂ ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಸಾಕಷ್ಟು ಜನ ಋತ್ವಿಜರೊಂದಿಗೆ, ಸುಮಂಗಲೆಯರೊಂದಿಗೆ ನಡೀತಿರ್ತಕ್ಕಂತಹ ಕಲ್ಯಾಣೋತ್ಸವದ ಈ ಶುಭ ಗಳಿಗೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಹಾಗೂ ಸ್ವಾಮೀಜಿಗಳಿಗೂ ಸಹಿತ ಶುಭ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಬಡಬಗ್ಗರಿಗೋಸ್ಕರ, ಕಷ್ಟ ಎಂಬತಕ್ಕಂಥವರಿಗೋಸ್ಕರ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣ ಮಂಟಪವನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದಿದೆ.
ಆದಷ್ಟು ಈ ಒಂದು ಸಾನ್ನಿಧ್ಯದಲ್ಲಿ ಕಲ್ಯಾಣವನ್ನು ಮಾಡಿಕೊಂಡಿರ್ತಕ್ಕಂಥ ನವದಂಪತಿಗಳು ಚಿರಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಒಟ್ಟಾಗಿ ಬಾಳಿ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. BVK ಗ್ರೂಪ್ಸ್, ಗೀತಾ ಕನ್ವೆನ್ಷನ್ ಹಾಲ್, ಕೃಷ್ಣಪ್ಪರವರು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಅವರ ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ತಾಯಿ ಮಹಾಲಕ್ಷ್ಮಿಯ ಹಾಗೂ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿದ್ರವ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಇನ್ನು ನಾಳೆ ಭಾನುವಾರ ಶ್ರೀನಿವಾಸ್ ಶರ್ಮಾ ಅವರು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳು, ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಅದ್ಭುತವಾದಂತಹ ಉತ್ತರ ವನಸಿರಿಯ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ನಾಳೆಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.